ನಮಸ್ಕಾರ ಸ್ನೇಹಿತರೆ, ನಾವು ನಿಮಗೊಂದು ಇವತ್ತು ಸ್ಪೆಷಲ್ ಆದ ಡಿಶ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇವು ಚೌಳಿಕಾಯಿ ಅಥವಾ ನಮ್ಮ ಕಡೆಯಿಂದ ಗೋರಿಕಾಯಿ ಅಂತಲೂ ಕರೀತಾರೆ. ಈಗ ಈ ಬಾಜಿ ಯಾವ ರೀತಿ ಮಾಡೋದು ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಾನೀಗ ಮೊದಲಿಗೆ ಇವನ್ನ ತೊಳೆದುಕೊಳ್ತೀನಿ. ತೊಳೆದುಕೊಂಡು ಇವನ್ನ ಹೆಂಚಿಟ್ಕೋಬೇಕು. ಒಬ್ಬೊಬ್ಬರು ಕುದಿಸಿ ಮಾಡ್ತಾರೆ, ಆದರೆ ನಾನು ಇವನ್ನ ಹುರಿದ ಕಾಸು ನಿಮ್ಗೆ ಯಾವ ರೀತಿ ಬಾಜಿ ಮಾಡೋದೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಿ. ತೊಳೆದುಕೊಂಡಂತಹ ಗೋರಿಕಾಯಿಗಳನ್ನು ನಾನು ಈಗ ಹೆಂಚಿಕಸ ಇಟ್ಟಿದ್ದೇನೆ. ಇವನ್ನ ಈಗ ನಾನು ಒಂದು ಕಡಾಯಿಯಲ್ಲಿ ಹಾಕಿ ಈಗ ಬೇಯಿಸಿಕೊಳ್ಳುತ್ತೇನೆ. ಈಗ ನಾನು ಕಡಾಯಿಯಲ್ಲಿ ಈ ಗೋರಿಕಾಯಿಗಳನ್ನು ಬೇಯಿಸಿಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು 10 ನಿಮಿಷ ತನಕ ನಾನು ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಎಣ್ಣೆಯನ್ನು ಸ್ವಲ್ಪವೇ ಹಾಕಿ. ಒಬ್ಬೊಬ್ಬರು ಇವನ್ನ ಕುದಿಸಿ ಸಹ ಮಾಡ್ತಾರೆ. ನನಗೆ ಕುದಿಸಿ ಸ್ವಲ್ಪ ಇಷ್ಟ ಆಗಲ್ಲ, ಯಾಕಂದರೆ ಅಷ್ಟು ಟೇಸ್ಟ್ ಬರಲ್ಲ. ಅಂದರೆ ಹುರಿದ ಕಾಸು ಮಾಡಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಹುರಿದ ಕಾಸು ನಾನು ಬಾಜಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ರೊಟ್ಟಿಯ ಜೊತೆಗೆ ಮತ್ತು ಚಪಾತಿಯ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು. 10 ನಿಮಿಷಗಳ ತನಕ ಇದನ್ನು ಹುರಿದುಕೊಳ್ಳಬೇಕು. ಯಾಕಂದರೆ ಚೌಳಿಕಾಯಿ ಸ್ವಲ್ಪ ಒಂದೊಂದು ಬಲ್ತಿದ್ದು ಇರ್ತಾವಲ್ಲ, ಅದಕ್ಕೆ ಮೆತ್ತಗೆ ಆಗುವ ತನಕ ನಾವು ಇವನ್ನು ಹುರಿದುಕೊಳ್ಳಬೇಕು. ಅಲ್ಲಿಯ ತನಕ ನಾನು ಅವಕ್ಕೆ ಬೇಕಾಗುವ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು 2 ರಿಂದ 3 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಅರ್ಧ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರದ ಪುಡಿ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು. ನಿಮಗೆ ಬೇಕಾದರೆ ಶೇಂಗಾದ ಚಟ್ನಿ ಹಾಕಬಹುದು, ಅಥವಾ ಈ ಗೊರಳಿ ಚಟ್ನಿ ಅಂತಾರೆ ಅದನ್ನು ಸಹ ಹಾಕಬಹುದು. ನಾನು ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ಈಗ ಮಾಡುವ ವಿಧಾನವನ್ನು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಈಗ ನಾನು ಇನ್ನೂ ಸ್ವಲ್ಪ ಹೊತ್ತು ಹುರಿದುಕೊಳ್ಳುತ್ತೇನೆ. ನೀವಿಲ್ಲಿ ನೋಡಬಹುದು, ಆದಷ್ಟು ಮೆತ್ತಗೆ ಆಗಿದೆ ಅಂತ ಹೇಳಬಹುದು. ನಿಮಗೆ ತೋರಿಸ್ತಾ ಇದ್ದೇನೆ. 10 ನಿಮಿಷ ಆಯಿತು ಈಗ ನಾನು ಹುರಿದುಕೊಂಡು. ಈಗ ನಾನು ಇದನ್ನು ತೆಗೆದಿಟ್ಟುಕೊಳ್ಳುತ್ತೇನೆ. ಗೋರಿಕಾಯಿಯನ್ನು ಹುರಿದುಕೊಂಡ ನಂತರ ಅದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಸಾಸುವೆ ಹಾಕಿ, ಹೆಚ್ಚಿಟ್ಟುಕೊಂಡಂತಹ ಅರ್ಧ ಹೋಳು ಉಳ್ಳಾಗಡ್ಡಿಯನ್ನು ಹಾಕಬೇಕು. ನೋಡ್ತಾ ಇರ್ಬೋದು, ಅರ್ಧ ಹೋಳು ಉಳ್ಳಾಗಡ್ಡಿಯನ್ನು ಹಾಕಬೇಕು. ನಂತರ ಕರಿಬೇವನ್ನು ಹಾಕಬೇಕು. ನೋಡ್ತಾ ಇರ್ಬೋದು, ಇಲ್ಲೇ ಕರಿಬೇವನ್ನು 2 ಕಡಿ ಕರಿಬೇವು ಒಂದು 2 ಎಲೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ನಂತರ ಉಳ್ಳಾಗಡ್ಡಿ ಬೆಂದ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಚಿಟಿಕೆಯಷ್ಟು ಅರಿಶಿನ ಹಾಕಿದ ನಂತರ ಹುರಿದುಕೊಂಡಂತಹ ನಮ್ಮ ಗೋರಿಕಾಯಿಯನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ಈ ಒಂದು ಗೋರಿಕಾಯಿಯನ್ನು ಇದರಲ್ಲಿ ಮಿಕ್ಸ್ ಮಾಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರವನ್ನು ಹಾಕಿ ಬೇಯಿಸಿಕೊಳ್ಳಬೇಕು. ನಿಮಗೆ ರುಚಿಗೆ ತಕ್ಕಷ್ಟವನ್ನು ಎಷ್ಟು ಬೇಕಷ್ಟು ಉಪ್ಪು ಹಾಕಿರಿ. ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಖಾರವನ್ನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಇವೆರಡನ್ನು ಖಾರ ಮತ್ತು ಉಪ್ಪು ಹಾಕಿದ ನಂತರ ಮತ್ತೆ ಸ್ವಲ್ಪ ಹುರಿದುಕೊಳ್ಳಬೇಕು. ನೀರನ್ನು ಜಾಸ್ತಿ ಹಾಕಬಾರ್ದಕ್ಕೆ. ನಾನು ಡ್ರೈ ಗೋರಿಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಡ್ರೈ ಆದರೆ ಸ್ವಲ್ಪ ನೀರು ಹಾಕಿದರೆ ಪರವಾಗಿಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಿಮಗೆ ಮತ್ತಷ್ಟು ಬೇಯಿಸ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ.
ಸ್ವಲ್ಪ ಮಸಾಲೆ ಪೌಡರ್ ಸದ ಹಾಕ್ತಾ ಇದ್ದೀನಿ. ನಾನು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಇದಕ್ಕೆ. ಇಲ್ಲಿ ನಾನು ಇದಕ್ಕೆ ಕೆಲವೊಬ್ಬರು ಪುಟಾಣಿ ಅಥವಾ ಕೆಲವೊಬ್ಬರು ಶೇಂಗಾದ ಪುಡಿ ಹಾಕ್ತಾರೆ ಅಥವಾ ಗುರಡಿ ಪುಡಿ ಮಾಡಿ ಕಸ ಹಾಕ್ತಾರೆ. ನಾನು ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ನಾನು ಮಸಾಲ ಅಷ್ಟೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ, ಉಪ್ಪ, ಸ್ವಲ್ಪ ಮಸಾಲೆ ಹಾಕಿ ಈ ಬಾಜಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಗದಿ ಸೂಪರಾಗಿ ಬಂದಿದೆ, ನೋಡ್ತಾ ಇರ್ಬೋದು. ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನು 2 ನಿಮಿಷದಲ್ಲಿ ಇದು ರೊಟ್ಟಿಯ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿನ್ನಲು ರೆಡಿಯಾಗಿದೆ ಅಂತ ಹೇಳ್ಬೋದು. ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಾಜಿ ಬಂದಿದೆ ಅಂತ ಕಸ. ಖಂಡಿತ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.